ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಚಪಾತಿ, ದೋಸೆ ಮತ್ತು ಪೂರಿಗೆ, ರೊಟ್ಟಿಗಾಗಿರ್ಬೋದು ಒಂದು ಬೆಸ್ಟ್ ಕಾಂಬಿನೇಷನ್ನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿರಿ, ಈ ಥರ ಚಪಾತಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಪೂರಿ ದೋಸೆಗೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಈ ರೀತಿ ನೀವು ಸೈಡ್ ಡಿಶನ್ನು ಇದನ್ನು ಮಾಡಿ ನೋಡಿರಿ, ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲೆಲ್ಲ ಕ್ಯಾಪ್ಸಿಕಮ್ ಫ್ರೈ ಅಥವಾ ಕ್ಯಾಪ್ಸಿಕಮನ್ನು ಒಂದು ಗ್ರೇವಿ ಮಾಡಿ ನೋಡಿರ್ತೀವಿ. ಈ ಥರ ಒಂದು ಪಲ್ಯ ಮಾಡಿ ನೋಡಿರಿ, ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬನ್ನಿ. ಇಲ್ಲಿ ನೋಡಿರಿ, ನಾನು 4 ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದರೊಳಗಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ಚೆಂದಂಗಿ ಕಟ್ ಮಾಡ್ಕೋಬೇಕು. ಅಂದರೆ ಬೀಜ ಇರಬಾರ್ದು, ಬೀಜ ಹಾಕಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಕರಿ. ಇದನ್ನು ನೀಟಾಗಿ ವಾಶ್ ಮಾಡಿ ಬೀಜ ತೆಗೆದು ಮೇಲಿಂದು ಎಲ್ಲ ಸಿಪ್ಪೆನ ಕಟ್ ಮಾಡಿ ತೊಗೊಳ್ಳೋಣ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು, ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ. ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಇದೇ ರೀತಿ ಕಟ್ ಮಾಡಿ ತೊಗೊಳ್ರಿ. ಇದ್ರ ಜೊತೆ ನಾನು 1 ಟೊಮ್ಯಾಟೊ ಮತ್ತು 1 ದೊಡ್ಡ ಗಾತ್ರದ ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನೂ ಸಹಿತ ನೋಡಿರಿ ಈ ಥರ ಕಟ್ ಮಾಡಿ ತೊಗೊಳ್ರಿ, ಸಣ್ಣಗೆ ಕಟ್ ಮಾಡಿರಿ. ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪಗೆ ಇರಲಿ, ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟು ದಪ್ಪಗೆ ಇಷ್ಟ ಇಲ್ಲ ಅನ್ನೋರು ಸಣ್ಣಗೆ ಕೂಡ ಕಟ್ ಮಾಡಿ ತೊಗೋಬೋದು, ನಡೆಯುತ್ತೆ. ಈ ರೀತಿ ಇರಬೇಕು ನೋಡಿರಿ. ಆದರೆ ಬೀಜ ಮಾತ್ರ ಹಾಕಕ್ಕೆ ಹೋಗಬೇಡಿ, ಅದರೊಳಗಿನ ಬೀಜ ಎಲ್ಲ ತೆಗೆದುಬಿಡಿ. ಇದಕ್ಕೆ ನೋಡಿರಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ತೊಗೊಂಡಿದ್ದೀನಿ ಮತ್ತು 2 ಮೊಟ್ಟೆನ ತೊಗೊಂಡಿದ್ದೀನಿ. 2 ಎಗ್ಗನ್ನು ಬಳಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಎಗ್ಗನ್ನು ಹಾಕಿ ಇದನ್ನು ಕ್ಯಾಪ್ಸಿಕಮ್ ಕರಿನ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ, 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನೀವು ಕರಿನ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಇನ್ನೂ ಜಾಸ್ತಿ ಎಣ್ಣೆನ ಬಳಸ್ಬೋದು, ಒಗ್ಗರಣೆಗೆ ಬೇಕಾದಷ್ಟು. ನಾನಿಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಜಾಸ್ತಿ ಹಾಕ್ತಾಯಿದ್ದೀನಿ. ಈಗ ಫಸ್ಟಲ್ಲಿ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಆಮೇಲೆ ಇದಕ್ಕೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿನ ಹಾಕಿರಿ. ಚೆನ್ನಾಗಿ ಉಳ್ಳಾಗಡ್ಡಿನ ಫಸ್ಟು ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿರಿ, ಅಂದರೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ರಿ, ಫ್ರೈ ಆಗಿದೆ ಸರಿಯಾಗಿ. ಈಗ ಇದಕ್ಕೆ ಕಟ್ ಮಾಡಿದಂತಹ ಕ್ಯಾಪ್ಸಿಕಮನ್ನು ಸಹಿತ ಸೇರಿಸೋಣ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಎಣ್ಣೆಯಲ್ಲಿ. ಈಗ ನೋಡಿರಿ, ಕಟ್ ಮಾಡಿದಂತಹ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನಾವು ಕಟ್ ಮಾಡಿದಂತಹ ತರಕಾರಿಗಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಂದರೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಎಲ್ಲದೂ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ಚೆನ್ನಾಗಿ ಸರಿಯಾಗಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿರಿ, ಹಸಿ ಬಿಸಿ ಇದ್ದರೆ ರುಚಿ ಬರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಬೇಗನೆ ಫ್ರೈ ಆಗಿಬಿಡುತ್ತೆ. ಈಗ ಇದಕ್ಕೆ ಕಟ್ ಮಾಡಿದಂತಹ 1 ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಟೊಮ್ಯಾಟೊಗಳು ಅಷ್ಟೇ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ತುಂಬ ಈಸಿಯಾಗಿರುತ್ತೆ. ನಿಮಗೆ ಕ್ವಿಕ್ಕಾಗಿ ಡಿಫ್ರೆಂಟಾಗಿ ಏನಾದರೂ ಪಲ್ಯ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಟ್ರೈ ಮಾಡಿ ನೋಡಿರಿ. ನಿಮಗೆ ಮೊಟ್ಟೆ ಬೇಡ ಅನ್ನೋರು ಮೊಟ್ಟೆನ ಸ್ಕಿಪ್ ಮಾಡ್ಬೋದು, ಬಟ್ ಮೊಟ್ಟೆ ಹಾಕಿ ಮಾಡಿದ್ರೆ ನೋಡಿರಿ ರುಚಿ ಮಾತ್ರ ಸೂಪರ್ ಇರುತ್ತೆ. ಇದು ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ, ಯಾಕಂದರೆ ಉಪ್ಪಿನಲ್ಲಿರುವಂತಹ ನೀರಿನಂಶ ಮಾಯ್ಶ್ಚರೈಸ್ ಬಿಟ್ಕೊಂಡು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ನೋಡಿರಿ, ಇದಕ್ಕೆ ಈಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ನಾನು ಕೊತ್ತಂಬರಿನ ಸಹಿತ ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿರ್ತೀನಿ. ಅಂದರೆ ಕ್ವಿಕ್ಕಾಗಿ ಏನಾದರೂ ಪಲ್ಯ ಮಾಡಬೇಕಾದ್ರೆ, ಈ ಥರ ರೈಸ್ ಐಟಮ್ಸ್ ಏನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂಥೇಳಿ ಅದನ್ನು ಇನ್ಸ್ಟೆಂಟಾಗಿ ಯೂಸ್ ಮಾಡೋದಕ್ಕೆ ನಾನು ಪೇಸ್ಟನ್ನು ರೆಡಿ ಮಾಡಿ ತೊಗೊಂಡಿರ್ತೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಂಡು ತೊಗೊಳ್ರಿ, ಅಡುಗೆಗಳಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅದು. ಈಗ ನೋಡಿರಿ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡ್ವಿ. ಇವಾಗ ಮೊಟ್ಟೆನ ಒಡೆದು ಹಾಕ್ಕೊಳ್ಳೋಣ. ಅಂದರೆ ಎಗ್ಗನ್ನು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ತೊಗೊಂಡಂಥ 2 ಮೊಟ್ಟೆಯನ್ನು ಸಹಿತ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿರಿ, ಈ ರೀತಿ ಮೊಟ್ಟೆ ಕಾಂಬಿನೇಷನಲ್ಲಿ ಒಂದು ಸರಿ ಮಾಡಿ ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಮೊಟ್ಟೆ ಪ್ರಿಯರಿಗಂತೂ ಇದು ಹೇಳಿ ಮಾಡಿಸಿದಂತಹ ಪಲ್ಯ ನೋಡಿರಿ. ಇದನ್ನು ಸಹಿತ ಚೆನ್ನಾಗಿ
ಕ್ಯಾಪ್ಸಿಕಮ್ ಜೊತೆ ಫ್ರೈ ಮಾಡ್ಕೊಳ್ರಿ. ಅಂದರೆ ಮೊಟ್ಟೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಒಳ್ಳೆಯದು ಚೆನ್ನಾಗಿ ಬರುತ್ತೆ ನೋಡಿರಿ. ಫಸ್ಟು ನಾವು ಕ್ಯಾಪ್ಸಿಕಮ್, ಟೊಮೆಟೊ, ಉಳ್ಳಾಗಡ್ಡಿ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಮೊಟ್ಟೆ ಒಡೆದು ಹಾಕಬೇಕು. ಆವಾಗ ಕರಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಇದು. ಈಗ ಇದನ್ನು ಚೆನ್ನಾಗಿ ಎಗ್ಗು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ಈಗ ನೋಡಿರಿ 1 ಸ್ಪೂನಷ್ಟು ಇದಕ್ಕೆ ನಾನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಕ್ಯಾಪ್ಸಿಕಮ್ ಖಾರ ಇರೋದಿಲ್ಲ, ಖಾರ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅನ್ನೋರು ಖಾರ ಪುಡಿನ ಸ್ಕಿಪ್ ಮಾಡ್ಬೋದು. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಾನಿಲ್ಲಿ ಡ್ರೈ ಮಾಡ್ತಾಯಿದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ತಾ ಇರೋದ್ರಿಂದ ನೀರನ್ನು ಹಾಕ್ತಾಯಿಲ್ಲ. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ 2 ಸ್ಪೂನಷ್ಟು ನೀವು ನೀರನ್ನು ಹಾಕ್ಬೋದು. ಮತ್ತು ಇದಕ್ಕೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಯಾವುದೇ ಮಸಾಲೆಗಳು ಜಾಸ್ತಿ ಬಳಸ್ತಾ ಇಲ್ಲ ನೋಡಿರಿ. 1 ಸ್ಪೂನ್ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಬಳಸ್ಬಿಟ್ಟು ಮಾಡಿರಿ. ತುಂಬ ರುಚಿ ಕೊಡುತ್ತೆ ನೋಡಿರಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಟೇಸ್ಟಿಯಾದಂತಹ ಪಲ್ಯನ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ನೋಡಿರಿ. 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ಯಾಪ್ಸಿಕಮ್ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬ ರುಚಿಯಾಗಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿರಿ. ಇದು ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಪೂರಿ ಜೊತೆನೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ ಅವಾಗ ನಿಮಗೆ. ನೋಡಿರಿ ರೆಡಿಯಾಗಿದೆ ಪಲ್ಯ. ಇದನ್ನು ನಾನಿವತ್ತು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ. ಅಂದರೆ ನಾನು ಇದನ್ನು ಡಿನ್ನರ್ಗೆ ರೆಡಿ ಮಾಡಿದ್ದೆ ಈ ಪಲ್ಯನ. ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ಗಳು ತುಂಬ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಸ್ವಲ್ಪ ಅದು ಮೊಟ್ಟೆ ಜೊತೆ ತಿನ್ನಬೇಕಾದ್ರೆ ತುಂಬ ರುಚಿ ಕೊಡುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿರಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನೋ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದಂಥ ಪಲ್ಯ ನೋಡಿರಿ. ಬೆಸ್ಟ್ ಕಾಂಬಿನೇಷನ್ ಇದು ಕ್ಯಾಪ್ಸಿಕಮ್ ಜೊತೆ. ಜಾಸ್ತಿ ಮಸಾಲೆಗಳು ಬೇಡ, ಏನು ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಸ್ಪೂನ್ ಗರಂ ಮಸಾಲೆ ಇದ್ದರೆ ಸಾಕು ನೋಡಿರಿ. ಈಸಿಯಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಬಳಸ್ಬಿಟ್ಟು ಟೇಸ್ಟಿಯಾದಂತಹ ಪಲ್ಯನ ರೆಡಿ ಮಾಡಿಕೊಡ್ರಿ. ಇವತ್ತು ನಾನು ಇಲ್ಲಿದ್ದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವೇನಕ್ಕಾದ್ರೂ ತಿನ್ಬೋದು. ನಾನು ಹೇಳ್ದಂಗೆ ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು, ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್. ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಸೈಡ್ ಡಿಶ್ ಏನಾದರೂ ಬೇಕು ಅಂದಾಗೂ ಅದ್ರ ಜೊತೆನೂ ಇದನ್ನು ಟ್ರೈ ಮಾಡ್ಬೋದು ನೋಡಿರಿ. ನಾನಿಲ್ಲಿ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ. ಸೂಪರಾಗಿ ಬಂದಿದೆ ನೋಡಿರಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಅನಿಸಿದರೆ, ಈ ಪಲ್ಯ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ಸ್ ಮಾಡಿರಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ನಮಗೆ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಸಾಫ್ಟಾಗಿರೋ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಮೊಟ್ಟೆ ಪಲ್ಯ ನೋಡಿರಿ. ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.